ಅನಾದಿ ಶಾಶ್ವತಂ ಶಾಂತಂ. ಮಹಾತ್ಮರ ಅಂತ್ಯ ಇರಂಗಿಲ್ಲ ಅವ್ರಿಗೆ. ಸುಮ್ಮ ಭಕ್ತರ ಆನಂದಕ್ಕಾಗಿ ನಾವು ಮಾಡಲೇಬೇಕಾಗಿರ್ತಕ್ಕಂಥ ಕಾರ್ಯ. ಯಾಕಂತಂದ್ರೆ ಅದು ಚೈತನ್ಯ ಯಾವಾಗಲೂ ಇರ್ತಕ್ಕಂಥದ್ದು, ಹೋಗೋದಲ್ಲದು ಬರೋದಿಲ್ಲ. ಯಾವಾಗ ಹುಟ್ಟುತ್ತದ ಅದು ಸಾಯಲೇಬೇಕು, ಯಾವಾಗ ಸಾಯ್ತದ ಅದು ಹುಟ್ಟಲೇಬೇಕು. ಸೃಷ್ಟಿ ನೇಮ ಐತದು. ಆತ್ಮ ಒಳಗಿಂದ ಹೆಂಗದ ಅದು ಹುಟ್ಟುವುದಿಲ್ಲ, ಅದು ಸಾಯುವುದಿಲ್ಲ. ಭೌತಿಕ ಶರೀರ ಹೋಗ್ತಾವ. ಹಂಗ ಚಕ್ರವಂಶಿಕಪ್ಪಗಳು ಭೌತಿಕ ಶರೀರ ಹೋಗೈತೆ, ಆದ್ರೆ ಅವ್ರ ಆತ್ಮ ಚೈತನ್ಯ ನೀವು ಬಿಟ್ಟು ಇಲ್ಲಿ ಹೋಗಿಲ್ಲ. ಅದು ನೋಡ್ಬೇಕು. ಏನು ಈಗ 2 ವರ್ಷ ಆಗಿದೆ ಅನ್ನಂಗೆ ಅನಿಸ್ತೈತೆ. ಅವ್ರಿಗೋ ಆಗೋ ಹೋಗಂಗ. ಎಷ್ಟು ವರ್ಷ ಆಯ್ತ್ರಿ? 2 ವರ್ಷ ಗತಿಸಿ ಹೋದವು. ಯಾಕಂತಂದ್ರೆ ಮಹಾತ್ಮರ ಅದಕ್ಕಾಗಿ ಎತ್ತು ಬೆಳಕು ನೋಡೋ ಎತ್ತಿನ ಶಕ್ತಿ, ಹೋದ ಬೆಳಕು ನೋಡೋ ಮಹಾತ್ಮನ ಶಕ್ತಿ ಅಂತ. ಯುದ್ಧಾಗಿ ಎತ್ತಿನ ಲಾಭ ತಗೋಬೇಕಂತ. ಎತ್ತಿಂದು ಯುದ್ಧಾಗ ಹೊಲ ಓಡಬೇಕಂತ, ಅಂದ್ರೆ ಹೊಲ ಸ್ವಚ್ಛ ಆಗ್ತದ. ಕಟ್ಕ ಕೊಟ್ಟ ಬಳಿಕ ಹಳೆ ಮಾಡಿದ್ರೆ ಹೊಲದಾಗ ಗಡ್ಡ ಹತ್ತೈತ್ರಿ, ಹೆಂಗ್ ಮಾಡ್ಬೇಕಂದ್ರೆ ಅದೇ ನಿನ್ನ ಕೈಯಾಗ 2 ಎತ್ತಿದ್ದೀವಲ್ಲ, ಅವಾಗೇನು ಮಾಡಿ. ಅದಕ್ಕೆಲ್ಲ ಮಹಾತ್ಮ ಹೋದ ಬೆಳಕು ನೋಡೋನ ಶಕ್ತಿ ಅಂತ. ಮಹಾತ್ಮರು, ಯೋಗಿಗಳು, ಸತ್ಪುರುಷರು ಇದ್ದಾಗ ಗೊತ್ತಾಗಂಗಿಲ್ಲ ಅವ್ರ ಶಕ್ತಿ. 6 ತರನಾದ ಭಾವಕರಿಗೆ ಅನುಗುಣವಾಗಿ ತೋರುವ ಗುರುಕುಲವಿದ್ಯೆ ಏನೆಂದು ಹೇಳುವೆ ಶಂಭುಲಿಂಗ. ನಿಜಗೊಂಡ್ರು ಜ್ಞಾನ ಪ್ರತಿಪಾದನೆಗಳು ಕೇಳ್ಕೊಂಡು ಬರ್ತಾರೆ. ಅರೇ ನಿಮ್ಮ ಅಂತರ್ಗಣಕ್ಕೆ ಮುಟ್ಟಂಗ ಕೆಲವರು ಗುರುಗಳು ಹೇಳ್ತಾರಂತ. ನಿಮ್ಮ ಮದುವೆ ಮಾಡಿಸುವೊಬ್ಬರು ಗುರುಗಳು ಬೇರೆ, 2 ಅಕ್ಷರ ಕೊಡೋ ಗುರುಗಳು ಬೇರೆ, ಭವಬಂಧನ ಬಿಡಿಸುವಂತ ಒಬ್ಬ ಗುರು ಬೇರೆ ಅದಾರಿಲ್ರಿ. ಎಷ್ಟು ತರ ಅದಾರಂತ ಗುರುಗಳು? 6 ತರ ಅದರಂತ ಗುರುಗಳು. ಇನ್ನು ಭವವೈದ್ಯ, ಭವರೋಗ ಬಿಡಿಸುವಂತ ನಿಜವನ್ನು ಹೇಳಿರ್ತಕ್ಕಂಥ ಗುರು ಯಾರಂತಂದ್ರ ವಿಹಿತ ಗುರು. ಅವನೇ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುನಾಥ ಅಂತ ಹೇಳ್ತಾರೆ. ಅದಕ್ಕೆ ಚಿಕ್ಕರೇವಣಸಿದ್ದಪ್ಪಗಳು ಅವರು ಮೌನದಿಂದಲೇ ಅತೀ ಜನ ಸಂಗಟ ಬಹಳ ಮಾತಾಡಂತವ್ರು ಅಲ್ವೇ ಅಲ್ಲ. ಅವರು ನಾಮಸ್ಮರಣೆ, ಅವರ ಚಿಂತನೆ, ಅವ್ರ ಭಾವನೆಗಳು. ಯಾಕಂತಂದ್ರೆ ಒಬ್ಬ ಜ್ಞಾನಿ, ಒಬ್ಬ ಸಂತ ಅಂತರ್ಮುಖಿಯಾಗಿ ಇರ್ತಿರ್ತಾನ. ಬಹಿರಂಗ ಸ್ಥಿತಿ ಯಾವಾಗಲೂ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂತಂದ್ರೆ ಅವ್ರಿಗೆ ಗೊತ್ತಿರ್ತಾವ, ಈ ಉಪಾದಿಯಿಂದ ನಮಗೆ ದುಃಖನೇ ಸಿಗ್ತದೆ ವಿನ ನಮಗೆ ನೆಮ್ಮದಿ ಸಿಗಂಗಿಲ್ಲ. ಯಾವ ಗುಣದಿಂದ ನೆಮ್ಮದಿ ಸಿಗ್ತದ, ಯಾವ ಗುಣದಿಂದ ಉಪಾಧಿ ಹೆಚ್ಚಾಗ್ತಾವ ಅಂತಂದ್ರ ಜ್ಞಾನಿ ಭಕ್ತರು ಬಂದಾಗ ಭಕ್ತರಂಗ ಇರ್ತಾನೆ ವಿನ ಆದ್ರೆ ಆ ಭಕ್ತನ ಉಪಾಧಿ ಎಂದು ಹಚ್ಚುವಂಗಿಲ್ಲ ಜ್ಞಾನಿ. ಯಾಕೆ? ಅವನ ಸ್ಥಿತಿನೇ ಬೇರೆ ಇರ್ತದ್ರಿ. ಆರೇನಂದರು ಓರಂತಿರುಪ ಸಮತೆ ಏನ್ರಿ? ಬೆಕ್ಕದವ್ರು ಬೆಕ್ಕದಲ್ಲಿ, ಬೆಕ್ಕದವ್ರು ಬೆಕ್ಕದ ಮಾಡಲಿ. ನನ್ನ ಸ್ಥಿತಿ, ನನ್ನ ಭಾವನೆ, ನನ್ನ ವೃತ್ತಿಗಳು ಯಾರು ಭಗವಂತನ ಮುಖವಾಗಿ ಇದ್ದದ್ದೇ ಖರ ಆದ್ರೆ ಅವನು ಬ್ರಹ್ಮಾನಂದದೊಳಗೆ ಲೀನಾಗಿರ್ತಾನ. ಅದಕ್ಕೆ ಅವರ ಅಪೇಕ್ಷೆಗಳು ಭಾಳ ಇದ್ದೀವು. ನಿಮಗ ಗೊತ್ತದ, ಏನು ಮಾಡಕ್ ಬರಂಗಿಲ್ಲ. ಶರೀರ ಪ್ರಾರಬ್ಧ. ಆ ಭಗವಂತ ಕರೆ ಕೊಟ್ಟ ಅಂದ್ರೆ ನಾವು ಹೋಗಲೇಬೇಕಾಗ್ತದ. ಒಂದ್ ದಿವ್ಸ ಇರಬೇಕಾಗಿತ್ತು ಅಂತಂದ್ರೆ ನಮಗೆ ಬಿಡೋದು ಅಲ್ಲದು. ಬಾರದು ಗೊಪ್ಪದು, ಗೊಪ್ಪದು ತಪ್ಪದು. ಆಗವ ಈಗವ ಹೋಗಿವ ಎಂದೆನಿಸಯ್ಯ. ಆಗ ಬಾ ಬರ್ತೀನಿ, ಈಗ ಬಾ ಬರ್ತೀನಿ ಅಂತಂದ್ರೆ ಅದು ನಮ್ಮ ಕೈಯೊಂದು ವಸ್ತು ಅಲ್ಲ. ಮಹಾತ್ಮರ ಮರಣ ಇಚ್ಛಾ ಮರಣ ಇರ್ತದ. ಬೇಕಂದ್ರೆ ಬದುಕ್ತಾರ, ಬ್ಯಾಡ ಅಂದ್ರೆ ಹೋಗ್ತಾರ ಅವರು. ಯಾಕ್ರಿ? ಮತ್ತೆ ಅವ್ರು ಹಿಂಗಿದ್ರಲ್ಲ, ಅವ್ರ ಶರೀರಕ್ಕೆ ಯಾಕೆ ಹಿಂದಿಂತ ಕರ್ಮ ಬಂದು ಅಂತಂದ್ರೆ ಅರೆ ಅವ್ ಪ್ರಾರಬ್ಧ ಕರ್ಮ. ಶರೀರ ನಂದಲ್ಲ. ನೈ ಮೇರಾ ಭಿ ನಹಿ. ಶರೀರಕ್ಕೆ 106 ಬರ್ಲಿ, ಜಡ್ ಬರ್ಲಿ, ಜಪತ್ರ ಬರ್ಲಿ, ಶರೀರನ ಅಲ್ಲ ಅಂದ ಬಳಿಕ ರೋಗರ ನಂದೇನಾಗ್ತದ್ರಿ? ಹೊಲ ನಿಂದಂತ ಹೊಲದಾಗೆಲ್ಲ ಊಟಕ್ಕೆ ಮನಗ್ ತಿನ್ನು ನೀನು. ಎಷ್ಟದ ನಿನ್ನ ಜಾಗ? ಹಿಂಗೊಂದು 3 ಮಳ, ಹಿಂಗೊಂದು 3 ಮಳ, ಹೌದಿಲ್ಲ? ಇರೋ ತನಕ ಅಷ್ಟು ನಂದು ಸೀಮಿ, ಇಷ್ಟು ನಂದು ಮನಿ.
ಆಳಾಗ ಅಲ್ಲಿಟ್ಟು ಜಗಳ ಮಾಡಿ ನೋಡೋಣ. ಎಷ್ಟೆಷ್ಟೋ ಮೆರೆದಿರ್ತಾವ ಉಪ್ಪಿರ್ಲಾರೆ, ಸುಡಗಾಡಗಟ್ಟೆ ಹೋಗಿ ಕೂತಿರ್ತಾವೆ, ಶಾಂತ ಕೂತಿರ್ತಾವ. ನೋಡ್ರಿ ಒಂದಿನ ಹೋಗಿ ಒಮ್ಮೆ ಸತ್ತದ್ದು ನೋಡ್ರಿ, ಅಲ್ಲಿ ಒಮ್ಮೆ ಸತ್ತಿರ ನೀವು, ಒಮ್ಮೆ ಅದರ ಅನುಭವ ಐತೆನ ನಿಮಗೆ? ಅರೆ ನಿನಗ ರೋಗ ಬಂದದ್ದ ಅನುಭವ ಅದ, ನೆಗಡಿ ಬಂದದ್ದ ಅನುಭವ ಅದ, ಬೈದವ್ರದ ಅನುಭವ ಅದ. ಎಲ್ಲರೂ ಏನೇನು ಮಾಡೋದು ಇನ್ನ 20 ವರ್ಷ ಬಿಟ್ಟು ನಿನಗೆ ನೆನಪದ. ನೀ ಸಂತೃಪ್ತಿ ಅಂದ್ರೆ ನಿನಗೆ ಅನುಭವ ಅದ. ಯಾಕ ಒಯ್ತು ಅಂತಂದ್ರೆ ಬಿಡಂಗಿಲ್ಲ ತಮ್ಮ. ಸಮರ್ಥ ರಾಮದಾಸರು ಈಗೋ 5 ನಿಮಿಷದೊಳಗ ತಾಳಿ ಕಟ್ಟದಾಗ ಸಮರ್ಥ. ಯಾಕವ್ರಿಗೆ ಸಮರ್ಥ ಅಂದ್ರೆ ಮುಂದೆ ಹೇಳ್ತೀನಿ. ಅಡ್ಡ ಪರದೆ ಕಟ್ಟಿರ್ತಾರೆ ನಿಮ್ಮ ಮಹಾರಾಷ್ಟ್ರದೊಳಗೆ, ಗೊತ್ತಿಲ್ಲ ಮದುವೆ ಎಷ್ಟು ಮಂತ್ರ ಹೇಳ್ತಾರ್ರಿ? 5 ಮಂತ್ರ ಹೇಳ್ತಾರೆ ಅಲ್ಲಿ ಕಡೆ. ಗಂಗಾ ಯಮುನಾ ಸರಸ್ವತಿ ಹಿಂಗಂತಾರಿಲ್ಲ. ನಾವು ಉಪದ ಇದ್ದಂಗೆ ನಾವು ಆ ಮಂತ್ರ ಅನ್ನುವಾಗ ರಾಮದಾಸರು ಕೇಳ್ತಾರ, ಅರೆ ಇದರ ಅರ್ಥ ಏನು ಅಂತ ಕೇಳಿದಾಗ ಆ ಆಚಾರ್ಯ ಅಂತಾನ, ನೋಡುತ್ತಮ್ಮ ಎಚ್ಚರಾಗು. ಯಾಕ ಇದ್ರ ಕೈ ಹಿಡಿದ ಅಂದ್ರೆ ಇದ್ರಂಗನೇ ಆಗಬೇಕಂತ ನೋಡು ಅಂತಂದ್ರೆ. ಹೆಂಗ ಆ ಹೆಣ್ಮಗಳ ಕೈ ಹಿಡಿದಂದ್ರೆ ಅಕಿನಂಗ ಕುಣಿಬೇಕಾಗ್ತದೆ. ಅದು ಹೆಂಗ್ರಿ ಅಂತಂದಾಗ ಈ ಕರೆಂಟ್ ಇರ್ತೈತಿ ನೋಡ್ರಿ, ದೊಡ್ಡ ದೊಡ್ಡ ಲೈನ್ಗಳು ಬಲ್ಲಿ ಅಲ್ಲಿ ಒಂದು 2 ಎಲವು ಇಟ್ಟು ಮ್ಯಾಲ ಒಂದು ಡೂಗಿ ಇಟ್ಟಿರ್ತಾರ ನೋಡ. ಯಾಕೆ ಇಟ್ಟಿರ್ತಾರ ಅವರು? ನೀನು ಇದಕ್ಕೆ ಹಿಂಗ ಮುಟ್ಟದ್ರೆ ನೀನು ಹಿಂಗ ಆಡ್ತಿ ಇಟ್ಟಿರ್ತಾರಿಲ್ಲ ಅವರು. ಇದಕ್ಕೆ ಮುಟ್ಟದ ಅಪಾಯ ಅದ ಅಂತೇಳಿ ಮುಟ್ಟಬೇಡ್ರಿ ಅಂತ 2 ಎಲವ ಮ್ಯಾಲ ಒಂದು ಡೂಗಿ ಇಟ್ಟಿರ್ತಾರೆ. ಯಾಕ ನೀನು ಮುಟ್ಟದ್ರೆ ಹಿಂಗ ಆಗುತ್ತೆ, 2 ಎಲವೊಂದು ಡೂಗಿ. ಹಂಗ ಆಕಿಗೆ ನೀನು ಹಿಂಗ ಮುಟ್ಟಿದ್ರೆ ನೀನು ಹಿಂಗ ಆಗ್ತಿ ನೋಡಂತ ಹೇಳ್ದವ. ಅಷ್ಟು ಅರ್ಥ ತಿಳ್ಕೊಂಡ ಸಮರ್ಥ ರಾಮದಾಸ್ ಹೆಂಡತಿ ಮುಖ ನೋಡ್ಲಿಲ್ಲ, ಟರ್ನ್ ಅಂತ ತಿರುಗದ ಹೋದ ಮುಂದೆ ಯೋಗಿ ಸಮರ್ಥ ಆದವ. ನೀವು ನೋಡಿ ಬಂದ್ರೆ ಮುಗಿದಾಯ್ತು. ಫೋನ್ಗಳು ಚಾಲು ಹೋಗಿಲ್ಲ ಕಂಪನಿಗೆ. ಆರಾಮಿದ್ದೇನೆ, ಟೀ ಕುಡಿದಿಲ್ಲ. ಯಾಕಂತಂದ್ರೆ ಮಹಾತ್ಮನ ವೃತ್ತಿ ಪರಮಾತ್ಮನ ಕಡೆ ಇರ್ತೈತಿ. ಅದಕ್ಕೆ ಅವ್ರ ಸಂಕಲ್ಪ ಎಲ್ಲ ಈಡೇರಿಸುವಂತ ಸಾಮರ್ಥ್ಯ ಯಾರಿಗೆ ಕೊಟ್ಟಾರ? ನಿಮ್ಮ ಅಭಿನವ್ ಪೂಜಾರಿ ಬಿಟ್ಟು ಹೋಗ್ಯಾರ ಅವರು. ಯಾಕಂತಂದ್ರೆ ಪ್ರತಿ ವರ್ಷ ಈ ಮಠದ ಒಂದೊಂದು ವಿಶೇಷನೇ ನಡೆದಾವ. ನೀವು ನೋಡಾಕತ್ತೀರಿ, ನಮ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ನೀವು ನೋಡಾಕತ್ತೀರಿ ಅವರಿದ್ದಾಗ ಹೆಂಗ ಕಾರ್ಯ ಇತ್ತು, ಅವರೆಲ್ಲ ಚೈತನ್ಯ, ಅವರ ಜ್ಞಾನ ಶಕ್ತಿ ಎಲ್ಲ ಅಭಿನವ ಪೂಜ್ಯರಿಗೆ ಧಾರೆ ಎರೆದ ಬಳಿಕ ಈ ಮಠದ ಕಾರ್ಯ ಹೆಂಗ ನಡೆದಾವಂತ ನಾ ಹೇಳೋ ಉಪಮೆ ಕೂಡ ಅವಶ್ಯಕತೆನೇ ಇಲ್ಲ. ಗೋಪುರ ಬಣ್ಣ ಆಯ್ತು, ಭಕ್ತರು ನೋಡ್ರಿ 80-90 ಸಾವಿರ ರೂಪಾಯಿ ಕಳಸ ಕೊಟ್ಟಾರ, ಬಂಗಾರ ಲೇಪನದ ಕಿರೀಟ ಕೊಟ್ಟಾರ, ನಾಗಾಭರಣ ಕೊಟ್ಟಾರ, ಚೌರ ಕೊಟ್ಟಾರ. ಮತ್ತ 75 ತುಲಾಭರ ಹೋಗಿ 100 ತನಕ ತುಲಾಭರ ಆಗ್ಯಾವ ಅಂತಂದ್ರ ಇದೆಲ್ಲ ಶಕ್ತಿ ನಿಮ್ಮ ಚಿಕ್ಕರ ವರ್ಷದ ಎಲ್ಲಿ ಬಿಟ್ಟು ಹೋಗ್ಯಾರ? ನೀಲಂ ನಗರದಲ್ಲೇ ಬಿಟ್ಟು ಹೋಗ್ಯಾರ. ಅದಕ್ಕೆ ಆ ಶಕ್ತಿ ಎಂದು ಕೊರತೆ ಬರಲಾರ್ದನ್ನು ನಡ್ಕೊಂಡು ಹೋಗೋ ಕರ್ತವ್ಯ ನಿಮ್ಮದು. ಏನಾರ ಒಂದು ಸ್ವಲ್ಪ ಅದರೊಳಗೆ ವ್ಯತ್ಯಾಸ ನೀವು ಕಂಡು ಹಿಡಿಯಕತ್ತೀರಿ ಅಂತಂದ್ರೆ ಇನ್ನೊಂದು ಮಾತು ಹೇಳಿ ಮುಗಿಸ್ತೀನಿ ನಿಮ್ಗೆ. ಮಹಾತ್ಮನ ನೆರಳಿಗೆ ಬದುಕ್ರಿ, ಲಕ್ಷ್ಯ ಕೊಡ್ರಿ. ಒಬ್ಬ ಮಹಾತ್ಮ, ಒಬ್ಬ ಸನ್ಯಾಸಿ ಅಂದ್ರೆ ಏನ್ ತಿಳಿದಿರಿ ನೀವು? ಸುಮ್ಮ ಅವ್ರು ನಾವಾಗ್ಲಿಕ್ಕೆ ಅವ್ರಾಗ್ಲಿಕ್ಕೆ ಯಾರಾಗ್ಲಿಕ್ಕೆ ಅದಕ್ಕೆ ಕೈ ಬಟ್ಟೆ ಅವರು ಮಹಾತ್ಮಾಗೆ ಇರ್ತಾನ. ಯಾವಾಗ ದುರ್ವಾಸ ಮುನಿ ಆಗ್ತಾನ ಗೊತ್ತಾಗಂಗಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಸಂಸಾರ ಹಾಳಾಗದು ಯಾರದಿಂದ? ಒಂದು ಸನ್ಯಾಸಿದಿಂದ. ದುರ್ವಾಸ ಮುನಿ ಶಾಪ್ ಕೊಟ್ಟಾಗ ಶ್ರೀಕೃಷ್ಣ ಪರಮಾತ್ಮನ ಇಡೀ ರಾಜ್ಯ ಭಾರ ಹಾಳಾಗಿ ಹೋಗ್ಯದ. ರಾಜ್ಯ ಅಂತ ಶ್ರೀಕೃಷ್ಣ ಪರಮಾತ್ಮನ ಸೋಣ ನಾವು ಬೇಡರ ಕಣ್ಣಪ್ಪನಿಂದ ಮರಣ ಆಗಿ ಹೋಯ್ತು ಒಂದು ಕಾಡಿನೊಳಗ. ಯಾಕ? ಒಂದು ಸನ್ಯಾಸಿಗೆ ನಿಂದ ಆಡೋದ್ರದಿಂದ. ಅದಕ್ಕೆ ನಾ ಹೇಳೋದೇನು ಅಂತಂದ್ರೆ ನೀವೇನಿಲ್ಲ ನಿಂದ ಆಡಂಗಿಲ್ಲ, ಮತ್ತೊಬ್ರಿಗೆ ಏನೋ ಅನ್ನಂಗಿಲ್ಲ, ಅನ್ನಬಾರ್ದಂತ ಮುಂದಿನ ದಾರಿ ಹೇಳಕತ್ತೀನಿ ನಿಮಗ.
ಯಾಕ ಪುಣ್ಯ ಮಾರ್ಗ ನಿಮಗೆ ಸಿಕ್ಕದ. ಪುಣ್ಯ ಮಾರ್ಗದೊಳಗೆ ಪಾಪ ಕಟ್ಕೊಳಕ್ ಹೋಗಬೇಡ್ರಿ. ಮಹಾತ್ಮನ ನೆರಳಿಗೆ ಬದುಕ್ರಿ. ಮಹಾತ್ಮನ ವ್ಯವಹಾರಕ್ಕೆ ಎಂದು ಹೋಗಬೇಡ್ರಿ. ವ್ಯವಹಾರ ಅಂದ್ರೆ ಅದು ಬೆಂಕಿ ಇದ್ದಾಗ ಅದು ಏನು ಬೆಂಕಿ. ಆ ಬೆಂಕಿ ಯಾವಾಗ್ಲೂ ಏನಿರ್ತತಿ ಮ್ಯಾಲ ಹೋದ್ ಬಂದ್ರೆ ಕೆಂಡ ಇರ್ತೈತಿ. ಅದು ಮ್ಯಾಲ ಅಟ್ಟೆ ವೈಟ್ ಇರ್ತದ. ಒಳಗ್ ಕೈ ಇಟ್ಟು ನೋಡ್ರಿ ನೀವು ಏನ್ ಮಾಡ್ತದ ಸುಟ್ಕೊಂಡು ಹೋದೇರಿ. ಮಹಾತ್ಮನ ಸ್ಥಿತಿ ಸುಮ್ಮನೆ ನಿಮ್ಮಂಗ ಇರ್ತಾರ ಅವರು. ಯಾವಾಗ ಅವ್ರ ಮನಸ್ಸು ನೋವಾಗಿ ಮನಸ್ಸಿನೊಳಗ ಕೊರಗಿದ್ರು ಪರವರ್ಷನೊಳಗೆ ನಿಮ್ಗೆ ಏನಾಗ್ಬೇಕು ಅದು ಕಟ್ಟೆ ತರ್ತೈತೆ ಅವರು. ಯಾಕ ಸನ್ಯಾಸಿ ಶಾಪ ಬಲಿಷ್ಠ ಇರ್ತದ. ಯಾಕ ಅಕ್ಕಲ್ಕೋಟೆ ಶರಣಪ್ಪನವ್ರಿಗೆ ಈ ಚಿಕ್ಕಡಿ ವಂಶದ ಅಪ್ಪಗಳಿಗೆ ಏನು ಕಾಡುತ್ತೆ ನಾವೆಲ್ಲ ಕಣ್ತುಂಬ ನೋಡೀವಿ. ಅವ್ರಿಗೆ ಏನೇನು ಕಷ್ಟ ಆಗೈತಿ, ಅವ್ರಿಗೆ ಏನೇನು ಕಷ್ಟ ಪಟ್ಟವ್ರ ಪಕ್ಕ ನಮಗೆ ಗೊತ್ತೈತಿ, ನಿಮಗೇನು ಗೊತ್ತೈತಿ. ಅವ್ರು ಏನೇನಾಗಬೇಕು ಏನೇನೋ ಮಾಡ್ಬೇಕು ಬರೋಬ್ಬರಿ ವರ್ಷನಾಗ ಒಟ್ಟು ವಿಕೆಟ್ ದನ್ನ ಅಂತಾವ. ಯಾಕ ಮಹಾತ್ಮನ ಶಕ್ತಿದಿಂದ ಯಾವ ಒಳಗಿಲ್ಲ. ಬೆಂಕಿಯಾದ ಜ್ವಾಳ ಬಿತ್ತಂತಂದ್ರೆ ಎಲ್ಲಿ ತಕ್ಕ ಇರ್ತದ್ರಿ ಜ್ವಾಳ ಪಟ್ನ ಸಿಡಿದು ಹಾರಿ ಹೋಗ್ತದ. ಅದಕ್ಕೆ ಮಹಾತ್ಮನ ನೆರಳಿಗೆ ಬದುಕೋಣ. ಮಹಾತ್ಮನ ಬಳಿ ಇರ್ತಕ್ಕಂಥ ಗುಣಕ್ಕಾಗಿ ಬದುಕೋಣ. ಮಹಾತ್ಮನ ಬಳಿ ಇರ್ತಕ್ಕಂಥ ಜ್ಞಾನ ಕಸ್ಕೋಣ. ಕಸೋರವ್ರ ಬಲಿದ ಯಪ್ಪ ನಿನ್ನ ಬಳಿ ಒಳ್ಳೆಯ ಜ್ಞಾನ ಅದ, ನಿನ್ನ ಬಳಿ ಒಳ್ಳೆಯ ಸದ್ಗುಣಗಳದಾವ, ನೀ ಏನ್ ಮಾಡ್ತಿ ಗೊತ್ತಿಲ್ಲ, ನಮ್ಗೆ ಕೊಡುವಂತ ಪಾದಕ್ಕೆ ಬಿಡ್ರಿಲ್ಲ ಕೊಟ್ಟೆ ಕೊಡ್ತಾರ ಅವರು. ಹಾಡು ಬಿಟ್ಟು ಮತ್ತೊಂದಕ್ಕೆ ಹೋದ್ರಿ ಅಂತಂದ್ರೆ ಅದು ಅಸಾಧ್ಯ ಮಾತು. ಅದಕ್ಕೆ ಟೈಮ್ 9 ಐತೇನು? ಅದಕ್ಕೆ ಯಾರು ಚಿಂತೆ ಭಾಳ ದುಃಖ ಮಾಡೋದಿಲ್ಲ. ದುಃಖ ಆಗ್ತೈತಿ. ಯಾಕ ಅವ್ರ ಮಡಿಲದೊಳಗೆ ಆಗಿರ್ತಕ್ಕಂಥ ನೀವೆಲ್ಲ ಮಕ್ಕಳು ಅವರು ಇರ್ಬೇಕಾಗಿತ್ತಲ್ಲ. ನಮಗೆ ಪದೇ ಪದೇ ಅನಿಸ್ತಿರ್ತೈತಿ ಗುಡದ ನಾಳದೊಳಗೆ ಅವ್ರ ಧ್ಯೇಯ ಇರ್ಬೇಕು. ಆದ್ರೆ 100ಕ್ಕೆ 100 ಆತ್ಮ ಚೈತನ್ಯ ನೀಲಂ ನಗರದಾಗ ಹೊರತು ಮತ್ತೆಲ್ಲಿ ಇಲ್ಲ. ಯಾಕಂದ್ರೆ ಹೋದ್ಸಲ ನಾ ಅಷ್ಟೇ ಪರೀಕ್ಷೆ ಮಾಡಿದ್ದೆ. ನಾವು ಒಳಗಿಂದ ಮಟ್ಟಕ್ಕೆ ಬರುವಾಗ ನಿಮ್ಮ ಅಜ್ಜರು ಸೇಮ್ ನಿಮ್ಮ ಅಪ್ಪಗಳಂಗೆ ಎಲ್ಲ ಮಾರಿ ಸ್ವಚ್ಛ ಮಾಡ್ಕೊಂಡು ತಲೆ ಮೇಲೆ ಸೆರಗ ಹಚ್ಕೊಂಡು ಬಂದ್ರೆ 4 ಮಂದಿ ಹಿರಿಯರ ಅಂತೇಳಿ ನಮ್ಮ ಅಜ್ಜರು ಎಲ್ಲೇನಾರಿ ಯಾರು ಕಾಣ್ತಾ ಇಲ್ಲ ಅಂತಿದ್ರು. ಅವ್ರ ಸಭಾದಾಗಿದ್ರು. ಯಾರು ಕೂತಿದ್ರು ಅಂದ್ರೆ ಅವ್ರು ಚಿಕ್ಕ ವಂಶದ ಅಪ್ಪಗಳೇ ಕೊಟ್ಟಂಗಿತ್ತು. ಯಾಕಂತ ಅವ್ರ ಚೊಚ್ಚಲ ಮಗ ಅಂದ್ರೆ ಇವರ. ನಾವು ಎಲ್ಲ ಆಡಿ ಬೆಳೆದ ಮಕ್ಕಳು ಅವ್ರ ಕೈ ಒಳಗ. ಇವ್ರ ಮೇಲೆ ಅಂದ್ರೆ ಅಪಾರ ಪ್ರೀತಿ. ಇವರು ಪೂಜ್ಯ ಚಿಕ್ಕ ವಂಶದ ಅಪ್ಪಗಳು ತಂದೆಯವರು ಸೇವೆ ಮಾಡಿರ್ತಕ್ಕಂಥವ್ರು. ಬುಳ್ಳ್ಯಾಳದೊಳಗೆ ಸುಮಾರು 5 ವರ್ಷ ಇದ್ದು ಶಾಸ್ತ್ರ ಅಧ್ಯಯನ ಮಾಡುವಾಗ ಸುಮಾರು ಇವರು ಕಷ್ಟ ಭಾಳ ಪಟ್ಟಾರ. ಬಿಧಾರದೊಳಗಿದ್ರು. ಆಮೇಲೆ ಜಮಖಂಡಿ ಮಠದೊಳಗೆ ಅವಧೂತರ ಮಠದೊಳಗಿದ್ರು. ಅವಾಗ ಬುಳ್ಳ್ಯಾಳದೊಳಗಿದ್ರು. ಒಬ್ಬ ಮಹಾತ್ಮ ಒಮ್ಮಿಗೆ ಕೈ ಬಿಟ್ಟು ಮಠಕ್ಕೆ ಬರ್ತಾನಂತ ತಿಳ್ಕೊಂಡ್ರಿ ನೀವು. ನಮ್ಮ ಕಷ್ಟ ನಮ್ಗೆ ಗೊತ್ತಿರ್ತೈತಿ ಅಂತ ಎಲ್ಲ ಕಷ್ಟಪಟ್ಟು ಒಳ್ಳೆ ಹಣ್ಣು ನಿಮಗೆ ಸಿಕ್ಕದ. ಒಳ್ಳೆ ಹಣ್ಣು ನಿಮಗೆ ಸಿಕ್ಕದ. ಆ ಹಣ್ಣು ಯಾವ ರೀತಿಯಲ್ಲಿ ನೀವು ಕಚ್ಚಿ ತಿಂತೀರಿ ನಿಮಗೆ ಬಿಟ್ಟು ಕೊಟ್ಟದ್ದು. ಅದಕ್ಕೆ ಭಾಳ ಹೇಳೋದ್ರಲ್ಲಿ ಏನು ಅರ್ಥ ಇರಂಗಿಲ್ಲ. ಆ ಸದ್ಗುರುನಾಥ ಬೇಗನೆ ಯಾವ ಅವತಾರದಿಂದ ಬರ್ತಾನೆ ಗೊತ್ತಿಲ್ಲ. ಹೊಳ್ಳಿ ಚಿಕ್ಕರಂಶಿದ್ದಪ್ಪ ಯಾವ ಅವತಾರ ತಾಳಿ ಬಂದ್ರೆ ಬಿ ಹೊಳ್ಳಿ ನೀಲಂ ನಗರ ಮಠದೊಳಗೆ ಉಳ್ಯಂಗ ಆ ಸದ್ಗುರುನಾಥ ಅವರಿಗೆ ಕರುಣಿಸಬೇಕು ಹೇಳುತ್ತಾ ಈ ಯಥಾಸ್ಥಿತಿಯಿಂದ ಪೂಜ್ಯರು ಮಾತಾಡ್ತಿರ್ತಾರ. ಅವ್ರ ಆಶೀರ್ವಚನ ಚಿಕ್ಕರಂಶದ ಅಪ್ಪಗಳೇ ಮಾಡಾಕತ್ತಾರಂತ ಎಲ್ಲರೂ ಶಾಂತ ರೀತಿಯಿಂದ ಕೇಳಿ ಆ ಭಗವಂತನ ಪುಣ್ಯಾರಾಧನೆ ಕಾರ್ಯಕ್ರಮದೊಳಗೆ ಭಾಗಿಯಾಗಿ ಭಾಳ ಸಂತೋಷ. ಆ ಪೂಜ್ಯರ ಆಶೀರ್ವಚನ ಮುಗನ ಯಥಾಸ್ಥಿತಿ ಕಳಿಸ್ ನಾಳೆ ಹೋಗ್ತದೆ. ಅಲ್ಲಿ ಹೋಗಿ ವಿಧಿ ವಿಧಾನದಿಂದ ಆ ಗೋಪುರ ಮೇಲೆ ರಾಜಗೋಪುರ ಮೇಲೆ ಕಳಸಾರೋಹಣ ಮಾಡ್ತಾರೆ. ಅದಕ್ಕೆ ಆ ಸದ್ಗುರುನಾಥ ಸಮರ್ಥದಿಂದ ಈ ಜ್ಞಾನಾಮೃತ ಭಕ್ತರಿಗೆ ಎಡೆ ಮಾಡಲಿ ಅಂತ ಹೇಳಿ ನನ್ನ ಕಳಕಳಿ ವಿನಂತಿ. अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः. ಆತ್ಮೀಯ ಗುರು ದೇವದಾಸ್ಮಿಯನವರ ದಿವ್ಯ ಚರಣಾಲು ಕೂಡ ನಮಸ್ಕರಿಸುತ್ತಾ
ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಆಗಲ್ಪಟ್ಟಂತ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ದಿವ್ಯಚರಣ ಕೂಡ ವಂದಿಸುತ್ತಾ, ಮೌನಿಯೋಗಿ ಗುರುನಾಥ ಅವರ ದಿವ್ಯಚರಣ ಕೂಡ ವಂದಿಸುತ್ತಾ, ಅಕ್ಕಲಕೋಟಿ ಹಿರಿಯೂರ ಶುದ್ಧ ಶಿಕ್ಷಣ ಮಹಾಸ್ವಾಮೀಜಿಯವರ ದಿವ್ಯಚರಣ ಕೂಡ ವಂದಿಸುತ್ತಾ, ಕರಕಮಲ ಸಂಜಾತರಾಗಲ್ಪಟ್ಟಂತ ಪರಮ ಪೂಜ್ಯ ರಾಮಲಿಂಗ ಅಪ್ಪಗಳವರ ದಿವ್ಯಚರಣ ಕೂಡ ವಂದಿಸುತ್ತಾ, ದಯಾಸಾಗರರು ಶಾಂತ ಸ್ವರೂಪಿಗಳು ಭಕ್ತ ಪ್ರೇಮಿಗಳಾಗಿರ್ತಕ್ಕಂಥ ಪಾದಯಾತ್ರಾ ಮುಖಾಂತರವಾಗಿ ಭಕ್ತರ ಮನೆಮನದಲ್ಲಿ ಶಿವನ ಅಂಕೂರವನ್ನು ಬಿತ್ತಿರ್ತಕ್ಕಂಥ ಎನ್ನ ಆರಾಧ್ಯ ಗುರುವರ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಚಿಕ್ಕರೇವಣ ಶುದ್ಧ ಶಿಕ್ಷಣ ಮಹಾಸ್ವಾಮೀಜಿಯವರ ದಿವ್ಯಚರಣಾರ್ಗಳು ಕೂಡ ನನ್ನ ಕೋಟಿ ಕೋಟಿ ಧೃತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಶಿವಯೋಗಿ ಸಿದ್ದರಾಮೇಶ್ವರರ ದಿವ್ಯಚರಣ ಕೂಡ ವಂದಿಸುತ್ತಾ, ಕುಲದೇವತೆಯಾಗಿರ್ತಕ್ಕಂಥ ಶ್ರೀರಾಮಲಿಂಗ ಚೌಡೇಶ್ವರಿಯ ದಿವ್ಯಚರಣ ಕೂಡ ವಂದಿಸುತ್ತಾ, ಜಗಜ್ಯೋತಿ ಬಸವೇಶ್ವರರ ದಿವ್ಯಚರಣ ಕೂಡ ವಂದಿಸುತ್ತಾ, ಬ್ರಹ್ಮವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರಳ ಹೃದಯದ ಸಾಕಾರ ಮೂರ್ತಿಗಳಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಿಪೂರ್ಣ ಆನಂದ ಭಾರತಿ ಮಹಾಸ್ವಾಮೀಜಿಯವರ ದಿವ್ಯಚರಣ ಕೂಡ ವಂದಿಸುತ್ತಾ, ಹಾಗೂ ಮಾತಾಜಿಯವರ ದಿವ್ಯಚರಣ ಕೂಡ ವಂದಿಸುತ್ತಾ, ನಮ್ಮ ಮಠದ ಎಲ್ಲ ಹಿರಿಯರಿಗೂ ಟ್ರಸ್ಟ್ ಕಮಿಟಿಯವರಿಗೂ ಎಲ್ಲ ಶರಣಶ್ರೀಯವರಿಗೂ ಮುತ್ತು ಬಾಲಕರಿಗೂ ನನ್ನ ಶರಣ. ಇವತ್ತಿನ ದಿವಸ ಸದ್ಗುರು ರೇವಣ ಶುದ್ಧ ಶಿವಶರಣ ಮಹಾಸ್ವಾಮೀಜಿಯವರ ಒಂದು ಜಾತ್ರೆ ಉತ್ಸವ ಅಂಗವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಪುಣ್ಯಮಯ ಕಾರ್ಯಕ್ರಮ. ಅಪ್ಪಾಜಿಯವರು ತಮ್ಮ ಪಾರ್ಥಿವ ಶರೀರವನ್ನು ತ್ಯಜಿಸಿ 2 ವರ್ಷಗಳ ಗತಿಸಿ 3ನೇ ವರ್ಷದ ಪ್ರಾರಂಭವಾಯಿತು. ಹಾಗಾಗಿ ಸದ್ಗುರುನಾಥ ಯಾವುದೇ ಆಗಲಿ ಎಂತೆ ಆಗಲಿ ಋಣಾನುಬಂಧ ಇರಲಾರ್ದೆ ಯಾವುದೂ ಕೆಲಸ ಆಗಲ್ಲ. ನಾವೆಲ್ಲಾನು ಮಾಡ್ಬೇಕೇ ಅಂತೀವಿ, ಆದ್ರೆ ಕೆಲವೊಂದು ಆಗ್ತವ, ಕೆಲವೊಂದು ಆಗಲ್ಲ. ಯಾಕೆ ಆ ರೀತಿ ಆಗ್ತದ ಅಂತ ಕೇಳ್ತೀರ, ನಮಗೂ ಅದಕ್ಕೂ ಏನಾದ್ರೂ ಋಣಾನುಬಂಧ ಇರಬೇಕು. ಋಣಾನುಬಂಧ ಇತ್ತು ಅಂದ್ರೆ ಆ ಕೆಲಸ ಯಶಸ್ವಿ ಆಗ್ತದೆ. ಇಲ್ಲಿ ಎಂಥ ಋಣಾನುಬಂಧ ಇತ್ತು ಅಂತ ಕೇಳಿದ್ರೆ, ಮೈಂದರ್ಗಿಯೊಳಗ ರೇವಣ ಸಿದ್ಧಪಟ್ಟ ದೇವರು ಇದ್ದ ಕಾಲದೊಳಗ ಮೂಲ ಕರ್ತೃಪುರುಷನಾಗಿರ್ತಕ್ಕಂಥ ರೇವಣ ಸಿದ್ಧ ಶಿವಶರಣರಿಗೆ ಮೈಂದರ್ಗಿಯೊಳಗ ಅಡ್ಡ ಪಲ್ಲಕ್ಕಿ ಉತ್ಸವವನ್ನ ಮಾಡಿದ್ರು. ಅಡ್ಡ ಪಲ್ಲಕ್ಕಿ ಉತ್ಸವವನ್ನ ರೇವಣ ಸಿದ್ಧ ಶಿವಶರಣರಿಗೆ ಮೈಂದರ್ಗಿಯೊಳಗ ಕಾರ್ಯಕ್ರಮ ಮಾಡಿದ್ರು. ಆ ಪಲ್ಲಕ್ಕಿ ಯಾವುದಿತ್ತು ಅಂತಂದ್ರೆ ರೇವಣ ಸಿದ್ಧ ಪಟ್ಟ ದೇವರು ಕುಳಿತಿರ್ತಕ್ಕಂಥ ಪಲ್ಲಕ್ಕಿ. ಆ ಪಲ್ಲಕ್ಕಿಯೊಳಗ ಯಾರು ಕುಳಿತಿದ್ರು ಅಂತ ಕೇಳಿದ್ರೆ ಅಕ್ಕಲಕೋಟೆ ಶರಣರು ಕುಳಿತಿದ್ರು. ಅದೇ ಪರಂಪರೆನೋ ಏನೋ ಗೊತ್ತಿಲ್ಲ, ಚಿಕ್ಕ ರೇವಣ ಸಿದ್ಧ ಶಿವಶರಣ ಮಹಾಸ್ವಾಮೀಜಿಯವರು ಕುಂತಿರ್ತಕ್ಕಂಥ ಪಲ್ಲಕ್ಕಿಯೊಳಗ ನಮ್ಮನ್ನು ಕುಂಡ್ರಿಸಿದ್ರು. ನಾವು ಕುಂತಿರ್ತಕ್ಕಂಥ ಪಲ್ಲಕ್ಕಿಯೊಳಗೆ ಚಿಕ್ಕ ರೇವಣ ಸಿದ್ಧ ಶಿವಶರಣ ಮಹಾಸ್ವಾಮೀಜಿ. ನಾನು ಈ ಮಠಕ್ಕೆ ಆಗ್ತೀವಿ, ನಾ ಪಲ್ಲಕ್ಕಿಯೊಳಗೆ ಕುಂಡಿರ್ತೀವಿ ಅಂತ ನನ್ನ ಕನಸು ಮನಸ್ಸಲ್ಲಿ ಆಗೋದಿಲ್ಲ, ನಾ ಕುಂಡಿರ್ತೀನಿ ಅಂತಲೂ ಹೇಳಿಲ್ಲ. ಅದು ಋಣಾನುಬಂಧ. ಯಾವ ಜನ್ಮದ ಏನು ಸಂಬಂಧ ಅದನ್ನು ಗೊತ್ತಿಲ್ಲ. ಅದು ಹಿಂದಿನ ಜನ್ಮದ ಏನಾದರೂ ಋಣಾನುಬಂಧ ಇದ್ದರೆ ಅದನ್ನ ಆಗ್ತೈತಿ. ಯಾವುದನ್ನು ಕೂಡ ಮೊದಲೇ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ರಚನೆ ಆಗಿ ಬಂದದ. ಹಾಗಾಗಿ ಸದ್ಗುರುನಾಥನ ಕೃಪೆಯ ಪಾತ್ರರಾಗುವುದು ಅಷ್ಟೇ ಕಲಿಬೇಕು. ಯಾವುದೇ ರೀತಿಯಾಗಲಿ, ಎಂದೇ ರೀತಿಯಾಗಲಿ ಸ್ತುತಿಗಳಾಗಲಿ, ನಿಂದೆಗಳೇ, ನಾನು ಹೇಳಿದೆಲ್ಲ, ಸ್ವಂತ ಮಹಾತ್ಮರು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರಬೇಕು. ಅವರಿಂದ ನಾವು ಸುಖವನ್ನು ಅನುಭವಿಸಬೇಕು ಅಂತಂದ್ರೆ ಅವರನ್ನ ಪ್ರೀತಿಯಿಂದ ಕಾಣುವುದನ್ನ ಕಲಿಬೇಕು.
ಸಿದ್ಧಾರೂಢಪ್ಪನ ಆಯುಷ್ಯ 125 ವರ್ಷ ಇತ್ತು. ಅವರು 93 ವರ್ಷ 3 ತಿಂಗಳು 26 ದಿನಗಳು ಬದುಕಿದರು. ಉಳಿದಿದ್ದ ಆಯುಷ್ಯ ಯಾಕೆ ಬದುಕಲಿಲ್ಲ ಅಂತಂದ್ರ, ಸಿದ್ಧಾರೂಢಪ್ಪನವರು ತಮ್ಮ ಅಂತ್ಯಕಾಲದಲ್ಲಿ ಗುರು ಪರಂಪರೆಗೆ ಶಿಷ್ಯ ಪರಂಪರೆಗೆ ಅನುಗುಣವಾಗಿ ನಡೆದುಕೊಂಡು ಬಂದಿರತಕ್ಕಂಥ ನಮ್ಮ ಮಠದ ಪರಂಪರೆಯನ್ನ, ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಸಂಪೂರ್ಣ ಆಸ್ತಿಯನ್ನ ಗುರುನಾಥನಿಗೆ ಆಗಬೇಕು ಅಂತ ಸಿದ್ಧಾರೂಢರು ಮೃತ್ಯು ಪತ್ರ ಬರೆದರು. ನಿಮ್ಮ ಆಸ್ತಿ ನೀವು ಯಾರಿಗೆ ಕೊಡ್ತೀರಿ? ನಿಮ್ಮ ಮಕ್ಕಳಿಗೆ ಕೊಡ್ತೀರೋ ನನಗೆ ಕೊಡ್ತೀರೋ? ನನಗೆ ಒಬ್ಬರಿಗೆ ಕೊಟ್ಟ ನೋಡಿ. ಸಂಪೂರ್ಣ ಆಸ್ತಿ ನನಗೆ ಕೊಟ್ಟಾಳ. ಯಾವ ಊರನ ಅಂತ ಕೇಳಿದ್ರೆ ಇಲ್ಲಿ ಗುಲ್ಬರ್ಗ ಬಲ್ಲಿ ಗೊಬ್ಬರ ಅಂತ ಹೇಳಿ ಬರ್ತೈತಿ. ಮಕ್ಕಳಿಲ್ಲ, ಇಬ್ಬರೇ ಗಂಡ ಹೆಂಡತಿ. 21 ಎಕರೆ ಹೊಲ, 2 kg ಬಂಗಾರ ಕೊಟ್ಟಾಳ. ನಾನು ಹೇಳಿದೆ, ನಾ ಸನ್ಯಾಸಿ, ನಾ ತಗೊಂಡು ಏನು ಮಾಡಲಿ? ನಾನು ತಿನ್ನೋದು 1 ರೊಟ್ಟಿ ಇಲ್ಲ. ಯಾರಾದ್ರೂ ನಿನ್ನ ಸಂಬಂಧಿಕರು ಕೊಡು, ಸಾಯಂಕಾಲಕ್ಕೆ ನೋಡ್ತಾರ, ನಿನ್ನ ಕಷ್ಟ ಸುಖಕ್ಕಾಗಿ ಬರ್ತದ. ಬ್ಯಾಡಪ್ಪ, ನಾವಲ್ಲ, ನಾ ಕೊಟ್ಟರೆ ನಿನಗ ಕೊಡ್ತೀನಿ, ನನ್ನ ಹೆಸರು ಉಳಿತದ ಅಂತೇಳಿ 21 ಎಕರೆ ನಿಂಬಿ ಪ್ಲಾಟ್ ಐತಿ. ಗುಲ್ಬರ್ಗದೊಳಗೆ ಕೋರ್ಟ್ ಬಾಜು 2 ಎಕರೆ ಐತಿ. 2 ಕಿಲೋ ಬಂಗಾರ ಕೊಟ್ಟಾಳ. ಕಾರಣ ಏನು ಅಂತ ಕೇಳಿದ್ರೆ, ಯಾವುದೋ ಏನೋ ಅಂತ ಕರೆದಿರ್ತೈತಿ. ಗುರುಗಳು ಯಾವಾಗ್ಲೂ ಭಕ್ತರು ಎಲ್ಲಿ ತನಕ ಪ್ರೀತಿಯಿಂದ ಇರ್ತಾರ, ಗುರುಗಳಿಗೆ ಅಲ್ಲಿ ತನಕ ಇರಬೇಕು ಅನಿಸ್ತೈತಿ. ಗುರುಗಳು ಇದ್ಯಾಕೆ ಮಾಡಿರಪ್ಪ ಅಂತ ಪ್ರಶ್ನೆ ಬಂತು ಅಂದ್ರೆ ಅವರು ಅಲ್ಲಿಗೆ ತಮ್ಮ ಪ್ರಾಣವನ್ನ ಬಿಡ್ತಾರೆ. ಹಾಗೆ ಸಿದ್ಧಾರೂಢಪ್ಪರಾದ್ರೂ ಕೂಡ ಎಲ್ಲ ಆಸ್ತಿಯನ್ನ ಗುರುನಾಥನ ಹೆಸರಿಗೆ ಬರೆದು ಕೂಡಲೇ ಟ್ರಸ್ಟಿಯವರು ಏನಂದ್ರು, ಯಪ್ಪ ಗುರುನಾಥ ಹುಚ್ಚದಾನ, ಒಂದು ಮಾತು ನಮ್ಮಲ್ಲಿ ಕೇಳಬೇಕೇನಿಲ್ಲ ಅಂತ ಕಮಿಟಿಯವರು ಸಿದ್ಧಾರೂಢರನ್ನ ಕುರಿತು ಕೇಳಿದ್ರು. ಅದಕ್ಕೆ ಸಿದ್ಧಾರೂಢಪ್ಪನವರಂದ್ರು, ನೋಡ್ರಪ್ಪ, ದಾಸೋಹ ಪೂಜೆ ಕಟ್ಟಿಸ್ರೆ, ಕೆರೆ ಕಟ್ಟಿಸ್ರೆ, ಕೈಲಾಸ ಮಹಾಮಂಟಪವನ್ನ ಕಟ್ಟಿಸಿದೆ. ಆವಾಗ ನೀವು ಯಾರನ್ನು ಕೂಡ ಯಾಕೆ ಕಟ್ಟಿಸಿರಿಯಪ್ಪ ಅಂತ ಕೇಳಿಲ್ಲ. ಈಗ ನನ್ನ ಆಸ್ತಿ ನನ್ನ ಮಕ್ಕಳಿಗೆ ಮಾಡಲಿಲ್ಲ ಅಂತಂದ್ರೆ ನನ್ನ ತಂದೆ ಆಗಿ ಏನು ಪ್ರಯೋಜನ ಆಯ್ತು? ಇಲ್ರಿ ಅಪ್ಪ, ಗುರುನಾಥ ಶಾಲೆಗೆಲ್ಲ ಆಸ್ತಿ ಪಕ್ಕೊಳೈತಿ, ಅದಕ್ಕೊಂದು ಮಾತು ನಮ್ಮಲ್ಲಿ ಕೇಳಬೇಕಿತ್ತು ಅಂತ ಇಷ್ಟೇ ಗುರುನಾಥಗ ಕರೆಸಿ ತಮ್ಮ ಪಾರ್ಥಿವ ಶರೀರವನ್ನು ತ್ಯಾಗ ಮಾಡಿದರು. ನಿಮಗೂ ಗೊತ್ತಾದಂಗೆ ಹೇಳಬೇಕು ಅಂತಂದ್ರ, ನಮ್ಮಪ್ಪನ ಮಾಸ್ತರ್ ನೌಕರಿ ಇತ್ತು. ಈಗ ಪೆನ್ಷನ್ ಬರ್ತದೆ, ತಿಂಗಳಿಗೆ 1 ಲಕ್ಷ ರೂಪಾಯಿ. ನಿಮ್ಮ ಅಪ್ಪನ ಜೀವ ಹೊಡಿತೀರ, ಏನು ಜೋಪಾನ ಮಾಡ್ತೀರಿ? ತಿಂಗಳಿಗೆ 1 ಲಕ್ಷ ರೂಪಾಯಿ ಪೆನ್ಷನ್ ಬರ್ತದೆ. ಈಗ ಮುದುಕಗೆ ಅವ್ರಿಗೆ ಜೋಪಾನ ಮಾಡ್ರಿ, ತಿಂಗಳಿಗೆ 1 ಲಕ್ಷ ರೂಪಾಯಿ ಸಿಗ್ತೈತಿ. ಜೀವ ಹೊಡೆದ್ರಿ ಅಂದ್ರೆ 1 ಲಕ್ಷ ರೂಪಾಯಿ ಬರೋದು ಬಂದಾಗ್ಬಿಡ್ತಾರೆ. ಅದು ನೀವು ಬಿಟ್ಟುಕೊಟ್ಟ ವಿಷಯ. ನೀವು ಜೋಪಾನ ಮಾಡ್ರಿ, ಸುಖಿವಂತರಾಗ್ತೀರಿ. ಜೋಪಾನ ಮಾಡಲಿಲ್ಲ, ಕಳ್ಕೊಂಡು ಬಿಡ್ತೀರಿ. ಸಂತ ಮಹಾತ್ಮರು ಯಾವುದನ್ನು ಕೂಡ ಅಪೇಕ್ಷೆ ಮಾಡಂಗಿಲ್ಲ. ಅದಕ್ಕೆ ಭಕ್ತಾದಿಗಳು ಯಾರು ಒಳ್ಳೆ ರೀತಿಯಿಂದ ಒಳ್ಳೆ ಭಾವನೆಯಿಂದ ಯಾರು ಹೋಗ್ತೀರಿ ಅವರಿಗೆಲ್ಲರಿಗೂ ಒಳ್ಳೇದಾಗ್ತದೆ. ಲಚ್ಚಾರ ಸಿದ್ದಪ್ಪ ಮಹಾರಾಜರಿದ್ದ ಕಾಲದೊಳಗ ಅದೆಲ್ಲ ಸೇವಾ ಮಾಡಕ್ ಬರ್ತಿದ್ರಂತ. ಸೇವಾ ಮಾಡಕ್ ಹೋಗಾಳಿಗೆ ಈ ಹೋಗ್ಕೊಂಡಾದೊಳಗೆ ಕೈ ಆಡಿಸಿ ಹೋಗ್ರಿ ಅಂತಿದ್ರಂತ. ಆ ಹೋಗ್ಕೊಂಡಾದೊಳಗೆ ಚಿಮ್ಮಿ ಸ್ವಲ್ಪ ಕೊಂಡಿರ್ತಿದ್ರ. ಆ ಹೋಗ್ಕೊಂಡ ಕೈ ಆಡಿಸುವಾಗ ಒಬ್ಬರಿಗೆ 10 ರೂಪಾಯಿ, ಒಬ್ಬರಿಗೆ 100 ರೂಪಾಯಿ, ಒಬ್ಬರಿಗೆ 1000 ರೂಪಾಯಿ ಬರ್ತಿದ್ರು. ಯಪ್ಪ, ನಾವೆಲ್ಲರೂ ಸೇವಾ ಮಾಡಿದವ್ರಿಗೆ 10 ರೂಪಾಯಿ ಬಂದ್ರೆ ಇಲ್ಲಿ 100 ರೂಪಾಯಿ ಬಂದ್ರೆ ಯಾಕ ಅಂತ ಕೇಳಿದ್ರೆ, ಅದಕ್ಕೆ ಹೇಳಿದ್ರು, ನೀ ಯಾವ ಭಾವದಿಂದ ನೀ ಎಷ್ಟು ಸೇವಾ ಮಾಡಿರಿ ಅಷ್ಟು ನಿನ್ನ ಫಲ ಸಿಗ್ತಾರೆ ಅಂತ. ಅದಕ್ಕೆ ನೀವು ಯಾವ ರೀತಿಯಿಂದ ಯಾವ ಭಾವನೆ ಇಟ್ಟುಕೊಂಡು ನೀವು ಸೇವಾ ಮಾಡ್ತೀರಿ ಆ ಫಲ ನಿಮಗೆ ಸಿಗುತ್ತೆ. ಯಾರು ಯಾವ ರೀತಿಯಿಂದ ಏನು ಅಪೇಕ್ಷೆ ಇಟ್ಟುಕೊಂಡು ಮಾಡ್ತೀರಿ ಇಷ್ಟೇ ಲಕ್ಷ್ಯದ ಬಿಟ್ಟುಕೊಳ್ಳಿ, ಉತ್ತಮ ಭಾವವನ್ನು ಇಟ್ಟುಕೊಂಡು ಸೇವಾ ಮಾಡಿ. ನಿಮ್ಗೆ ಗೊತ್ತಿದ್ದ ಸುದ್ದಿದ ಏನು
ಗತ್ತರಿಗೆ ಭಾಗ್ಯವತಿ ಗತಿ ಕೇಳಿರಲಿಲ್ಲ. ಏನು ಹೇಳ್ಕೊಡ್ಲಕ್ಕಿ ಅಕ್ಕ ಸಾಯಿ ಅಕ್ಕನ ಗಂಡಗಳು ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ಕಡಿಯಾಕಿನ ಪರಿಸ್ಥಿತಿ ಏನಾಯ್ತು? ಅಂಥದ್ದು ಬೇಡ್ಕೊಡ್ಬೇಡ್ರಿ. 4 ಮಂದಿಗೆ ಒಳ್ಳೇದಾಗುವಂಥದ್ದು ಬೇಡ್ಕೊಡ್ರಿ. ನಿಮಗೂ ಒಳ್ಳೇದಾಗ್ತದ, ನೀವು ಜೊತೆಯಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೇದಾಗ್ತದ. ಹಾಗಾಗಿ ಅನ್ನದ ಒಳ್ಳೆ ಭಾವ ಇಟ್ಕೊಂಡು ಯಾರು ನಡೀತಾರ. ಮತ್ತು ಒಂದ್ ವೇಳೆ ನೀವು ಕೆಟ್ಟದ ಹರಕಿ ಹೊತ್ತರಿದ್ರೆ ಅದು ಆಗ್ತದ. ಅದು ಆಗ ಪ್ರತಿಸಲೇ ನಿಮ್ಮ ವಂಶ ದುರ್ವಂಶ ಆಗುತ್ತೆ. ನಿಮ್ಮ ಲಕ್ಷಣ ಅದಕ್ಕೆ ಧರ್ಮದ ರೀತಿ ಪ್ರಕಾರ, ನೀತಿ ಧರ್ಮದ ಪ್ರಕಾರ ಇನ್ನೊಬ್ಬರಿಗೆ ಒಳ್ಳೇದು ಮಾಡುವಂತ ಸಂಕಲ್ಪವನ್ನು ಇಟ್ಟುಕೊಂಡ್ರಿ ಅಂತಂದ್ರ ನಿಮಗೂ ಒಳ್ಳೇದಾಗ್ತೈತಿ, ನಿಮ್ಮ ಜೊತೆಗಿರೋರಿಗೂ ಕೂಡ ಒಳ್ಳೇದಾಗ್ತದ ಅಂತ ಹೇಳ್ತಾ ಎಲ್ಲಾ ದೇವರ ಕೃಪಾ ಆಶೀರ್ವಾದ ನೀವೆಲ್ಲರ ಮ್ಯಾಗಿರ್ಲಿ. ಒಳ್ಳೆ ಬುದ್ಧಿಯನ್ನು ಕೊಡ್ಲಿ, ಒಳ್ಳೆ ಭಾವನೆಯನ್ನು ಕೊಡಲಿ. ಇನ್ನ 10 ಗಂಟೆಗೆ ಮತ್ತ ಕಳಸಾರೋಹಣ ಕಾರ್ಯಕ್ರಮ ಇರ್ತೈತಿ. ಕಳಸಾರೋಹಣ ಕಾರ್ಯಕ್ರಮ ಆದ ನಂತರ ಮತ್ತಿನ್ನು ಪೂಜ್ಯರು ಬಂದು ಆಗರ ಸತ್ಕಾರ ಪ್ರವಚನ ಇರ್ತೈತಿ. ಅದ ಆದ ನಂತರ ಪಲ್ಲಕ್ಕಿ ಉತ್ಸವ ಇರ್ತದ. ಪಲ್ಲಕ್ಕಿ ಉತ್ಸವದೊಳಗ ಎಲ್ಲಾ ಭಕ್ತಾದಿಗಳು ಬರಬೇಕು. ಸ್ವಲ್ಪ ತಾಕತ್ತಿದ್ದವರು ಕುಂಭ ತಗೋರಿ, ಆರತಿ ತಗೋರಿ. ಆರತಿ ಹಿಡಿದವ್ರು ಮಾತ್ರ ಬಹಳ ಹುಷಾರ್ಲೆ ಇರಬೇಕು. ಇನ್ನೊಬ್ಬರ ಬಟ್ಟಿ ಹತ್ತಿರ್ತಾವ, ಬಟ್ಟಿಗೆ ಹತ್ತದ್ರಿಂದ ಬಂಗ ಅನಿಸ್ತದ. ಅದಕ್ಕೆ ಹುಷಾರ್ ರೀತಿಯಿಂದ ನಿಮ್ ಪ್ರಕೃತಿ ಕಾಯ್ಕೊಂಡು ಯಾರಿಗೆ ಚಕ್ರದ ಬರ್ತದ ಅವ್ರು ಸ್ವಲ್ಪ ನಾಷ್ಟ ಪಾಷ್ಟ ಏನೇನ ಮಾಡ್ರಿ. ಉಪವಾಸ ಇತ್ತು ಅನ್ಬ್ಯಾಡ್ರಿ. ಯಾಕಂತ ಕೇಳಿದ್ರೆ ಶರೀರ ಕಾಯ್ಕೊಂಡು ಭಕ್ತಿಯನ್ನ ಮಾಡ್ರಿ. ನಾಳೆ ಜಾತ್ರೆಗೆ ಹೋಗಿದ್ದೆವು, ಚಕ್ರ ಬಂದಿದ್ದು, ತಲೆ ಹೊಡ್ಕೊಂಡು ಹೋಗ ನಮ್ಯಾಗ ಅಪವಾದ ಬರೋದು ಬೇಡ. ನೀವು ಹೊಟ್ಟೆ ತುಂಬ ಊಟ ಮಾಡಿ ಜಾತ್ರೆ ಮಾಡಿದ್ರೆ ನನಗೆ ಬಹಳ ಸಂತೋಷ ಆಗ್ತದ. ಹಾಗಾಗಲ್ಲ, ನೀವೆಲ್ಲರೂ ಸುಖವಂತರಿದ್ದೀರಿ ಅಂತಂದ್ರೆ ನನ್ನ ಪುಸ್ತಕ ಆನಂದ ಆಗ್ತದ, ಸಂತೋಷ ಆಗ್ತದ. ಪೂಜೆ ಅಪ್ಪಾಜಿಯವರು ಕೂಡ ಬಹಳ ಆನಂದ ಆಗ್ತದ ಅಂತ ಹೇಳ್ತಾ ಎರಡು ಮಾತಿಗೆ ಇರ್ತಾನ ದೇವ. ಅದಕ್ಕೆ ಅವ್ರು ಬಂದು ಇನ್ನೊಂದು ಹೇಳ್ತೀನಿ, ನೀವು ಬಾಗಲ ಬರಾಗ ಆರತಿ ಮಾಡಿದ್ರ ನಮಗ ಗಡ್ಡ ಮೀಸಿದ್ದವ್ರು ಒಟ್ಟು ಸುಟ್ಕೊತಿದ್ದೇವೆ. ನಾವು ಗಡ್ಡ ಮೀಸಿ ಇಲ್ಲದೆ ನಮ್ಮ ಹಣೆ ಬರ್ ಚಲೋ ಆಗ್ಯಾದ. ಹಿಂಗ ಬೆಳಗ್ತಾರ ಪರಿಸ್ಥಿತಿ ಏನಿದೆ ಹಣೆ ಬರ. ಅದಕ್ಕೆ ಆರತಿದ ದೂರ ಇರ್ರಿ. ಯಾಕಂತಂದ್ರೆ ನಿಮ್ಮ ಅಪೇಕ್ಷೆ ಆಗಿರ್ತ ಏನಾಯ್ತಂದ್ರೆ ನಿಮ್ಮ ಸಮಸ್ಯೆ ಆರ್ತಿದವ್ರು ದೂರ ದೂರ ಇರ್ರಿ. ಯಾಕಂದ್ರೆ ನಿಮಗೆ ಪ್ಯಾಷನ್ ಇರ್ತಾವ್ರು, ನಿಮ್ ಜ್ಯೋತಿ ಬಿಡ್ತಿರ್ತೀರಿ ನೀವು. ಅಪ್ಪುರ್ರತ್ ಹೋದ್ರೆ ಏನ್ ಮಾಡ್ತಿಲ್ಲ. ಅದಕ್ಕೆ ಲಘುನ ಹೋಗಿ ಉಪಹಾರ ಮುಗಿಸ್ಕೊಂಡು ಆರತಿ ಮತ್ತ ಕುಂಭ ತಗೊಂಡು ಬರ್ರಿ. ಯಾಕಂದ್ರೆ ಅಪ್ಪನ ಕಾರ್ಯದೊಳಗೆ ಕೂತೀವಿ ಅಂದ್ರೆ ಮ್ಯಾಲ ಕೈಲಾಸದೊಳಗಿನ ಪರಮಾತ್ಮ ನೋಡಿ ನಗಬೇಕು. ನಾವು ನಿನ್ನೆ ಆ ಕಾರ್ಯಕ್ರಮ ಹಾಗಾಗ್ತದಂತ ನಾವು ಯಾರು ವಿಚಾರ ಮಾಡಿದ್ದಿಲ್ಲ. ನೀವ ನೋಡ್ರಿ, ನೀವ ಸಾಕ್ಷಿ ಆ ಕಾರ್ಯಕ್ರಮಕ್ಕೆ. ನಿಮ್ಮ ಅಜ್ಜಾರ ಅಂತಿದ್ರೆ ಅಜ್ಜಾರ ಬರ್ತಾನಿಲ್ರಿ 25 ಕುಂಭ, 25 75 ಕುಂಭ ನೋಡ್ತೀವಿ. ಕಮಿಟಿ ಅವರು ಎಲ್ಲರೂ ಕೂಡ ಹಾಡೋದು ಹಚ್ಚಾರ. ಹೇಳ್ತೀನಿ, ನನ್ನ ಹಾರ್ಟ್ ಪೇಷಂಟ್ ಮೊದಲು ಯಾಕೆ ಅದೊಂದು ಆನಂದ ನೋಡ್ರಿ. ಆ ಮೂಲಕನೂ ಕೆಲವು ಜನಕ್ಕೆ ಆನಂದ ಆಗ್ತದೆ. ಅದನ್ನೂ ಪ್ರಯತ್ನ ಮಾಡ್ಯಾರ ಕಮಿಟಿಯವರು. ಹಂಗೂ ಆನಂದ ಪಡ್ಲಿ ಅಂತೇಳಿ ನಿಮಗೆ ಏನು ಬೇಕೆಲ್ಲನೂ ಅನುಕೂಲ ಮಾಡಿಕೊಟ್ಟಾರ. ಈಗೂ ಅನುಕೂಲ ಮಾಡಿಕೊಡ್ತಾರ. ಏನು ಎಲ್ಲಿ ಚಕ್ರ ಬರ್ತದೆ ಅಂತ ಹೇಳಿದ್ರೆ ಒಂದೊಂದು ಚಾಕ್ಲೇಟ್ ಕೊಡ್ತೀವಿ. ಅದಕ್ಕೆ ಲಘು ಹೋಗಿ ಉಪಹಾರ ಮುಗಿಸ್ಕೊಂಡು ಆರತಿ ಕುಂಭ ತಗೊಂಡು ಬರ್ರಿ. ಈಗ ಅಲ್ಲೇ ಕೊಂಡ್ರಿ ಒಂದು ಸಣ್ಣ ಮಂಗಳಾರತಿ ಅಂತೀನಿ, ಜೈಕಾರ ಹಾಕ್ತೀವಿ. 10 ಗಂಟೆಗೆ ಹೋಗಿ ಮಠಕ್ಕೆ ಇರ್ಬೇಕು. ಇನ್ನ ಪೂಜ್ಯರು ಬರೋದಾರ ಮಠ ಸತ್ವ
ಪ್ರಸಿದ್ಧ ಭಾರತ ಭೂಮಿಗೆ ನೀನೆ ಪ್ರಸಿದ್ಧ ಬಂದೆ ಸಾಮರಹಿತ ದುಃಖ ಶಾಂತಿಯ ತಂದೆ ಶ್ಯಾಮಳಂತೆನೆ ಪರದೂರೆಂದೆ ಮಮಕಾರವನೇ ಭೂಗಣ ಹರಸಿದ್ದ ಭಾರತ ಭೂಮಿಗೆ ನೀನೆ ಪ್ರಸಿದ್ಧ ಕೀರುತಿಕೋ ಸ್ಥಳದಲ್ಲಿ ಶರಣೋ ಹೋದನ ಗುರುಪಾದದಲ್ಲಿ ಭಕ್ತರ ಉದ್ಧಾರ ಮಾಡುವಂತ ಶರಣರ ಬಂದರ ನೋಡ ನೋಡ ಭಕ್ತರ ಉದ್ಧಾರ ಬಂದರ ನೋಡ ತಂಗಿ ಸುತ್ತ ಬಂದರ ನೋಡ ನೋಡ ಬಂದರ ನೋಡ ತಂಗಿ ಸಿದ್ಧ ಕುಂತರ ನೋಡ ನೋಡ ಕುಂತರ ನೋಡ ನೋಡ ಮಂಟಪ ಪೂಜೆ ನೋಡ ನೋಡ ಮಂಟಪ ಪೂಜೆ ನೋಡ ನೋಡ ಗಂಟಕ ಚಲಿತವ ನೋಡ ನೋಡ ಗಂಟಕ ಚಲಿತವ ನೋಡ ನೋಡ ಭಕ್ತರ ಉದ್ಧಾರ ಮಾಡುವಂತ ಶರಣರ ಬಂದರ ನೋಡ ನೋಡ ಭಕ್ತರ ಅದು ಬಂದರ ನೋಡ ತಂಗಿ ಸುತ್ತ ಬಂದರ ನೋಡ ನೋಡ ಬಂದರ ನೋಡ ತಂಗಿ ಸಿದ್ಧ ಬಂದರ ನೋಡ 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 ಬಲಕ ನೋಡ ಹಿಂಗ ನೋಡು ಮುಂದ ನೋಡು ಹಿಂಗ ನೋಡು ಮುಂದ ನೋಡು ಅಡುಗೆ ಮನೆಯ ಒಳಗಾದವು ನಿಮದಿಂದ ಸದ್ಗುರು ತಂದೆ ಉದ್ಧಾರಾದವು ನಿಮದಿಂದ ಉದ್ಧಾರಾದವು ನಿಮದಿಂದ ಮೂರು ಲೋಕಕ್ಕೆ ಬಂದಿಂದ ಉದ್ಧಾರಾದವು ನಿಮ್ದಿಂದ ಎಂಬನ ಕಲ್ಯಾಣ ಸಿದ್ಧಾರೂಢ ಬಸವಣ್ಣ ಎಂಬದ ಕಲ್ಯಾಣ ಸಿದ್ಧಾರೂಢರ ಬಸವಣ್ಣ ಎಂಬದ ಕಲ್ಯಾಣ ಸಿದ್ಧಾರೂಢ ಬಸವಣ್ಣ ಅಂಕಲ ಕೋಟೆಂಬ ಕಲ್ಯಾಣ ಸಿದ್ಧ ಬಸವಣ್ಣ ನೀಲಮ ನಗರಮ ಕಲ್ಯಾಣ ರೇವಣ ಸಿದ್ಧರ ಬಸವಣ್ಣ ನೀಲಮ ನಗರ ಕಲ್ಯಾಣ ರೇವಣ ಸಿದ್ಧ ಬಸವಣ್ಣ ರೇವಣ ಸಿದ್ಧ ಬಸವಣ್ಣ ರೇವಣ ಸಿದ್ಧ ಬಸವಣ್ಣ ಸಾಧು ಬಂದರ ನೋಡ ತಂಗಿ ಸಿದ್ಧ ಬಂದರ ನೋಡ ಸಾಧು ಬಂದರ ನೋಡ ತಂಗಿ ಸಿದ್ಧ ಬಂದರ ನೋಡ ಸಾಧು ಬಂದರ ನೋಡ ತಂಗಿ ಸಿದ್ಧ ಬಂದರ ನೋಡ ಯಾವ ರೀತಿ ಹುಬ್ಬಳ್ಳಿ ಒಳಗೆ ಜಗದ್ಗುರು ಸಿದ್ಧಾರೂಢ ಗುರುನಾಥರು ಯಾವ ಪಲ್ಲಕ್ಕೆ ಯಾವ ರೀತಿ ಹೋಗ್ತಿದ್ರು ಅದೇ ತದ್ರೂಪದೊಳಗೆ ಎರಡನೇ ಹುಬ್ಬಳ್ಳಿ ಎಲ್ಲದ ಅಂತಂದ್ರೆ ಅದು ನೀಲಂ ನಗರದ ಒಳಗೆ ಹೆಮ್ಮೆದಿಂದ ಹೇಳಬೇಕು. ಯಾಕಂತಂದ್ರೆ ನಾನು ಹಲವಾರು ಮಠ ತಿರುಗುತ್ತೀನಿ, ನಾನು ದಿಮಾಕ್ ಮಾಡಿ ಕೈಲಾಸ ಮಂಟಪ ಕಟ್ಟಾತೀನಿ, ಇಂಥವೆಂದು ನಾನು ಹಿಂಗೆ ಮಾಡೇ ಇಲ್ಲ. ಅದು ಭಾಗ್ಯ ಇರಬೇಕು, ಎಲ್ಲ ವೈಭವ ಸಿಗಬೇಕು, ಅದರಂತೆ ಸ್ವಾಮಿಗಳು ಸಿಗ್ಬೇಕಾದ್ರೆ ಅದು ಸುಕೃತ ಜನ್ಮದ ಪುಣ್ಯದ ಫಲ ಇದ್ರೂ ಸಿಗುತ್ತದೆ. ಇಲ್ಲಿಕ್ಕೆ ಯಾರಿಗೆ ಸಿಗಂಗಿಲ್ಲ. ಏನು ಮತ್ತೆ ಬಿಡು ಅಂದಂಗೆ ಆಯ್ತಾ, ಅದಕ್ಕೆ ಬಿಟ್ಟೇ ಬಿಡ್ತೀನಿ. ನೀನೇನಾಗತ್ತದ ನಮ್ಮ ಮಹಾರಾಷ್ಟ್ರದವ್ರ ಸಂಗಟ ಭಾಳ ಗುಡ್ಮರಿಗೆ ನಮ್ಮದು ಎಂತ ಭಾಷೆ. ನನಗೆ ಮರಾಠಿ ಬರಂಗಿಲ್ಲ, ನೀವು ಜಾಸ್ತಿ ಕನ್ನಡ ಬರ ಬೈದ್ರ ಸ್ವಾಮಿಗೆ ಮರಾಠಿ ಬರಂಗ ಬೈದ್ರ ನೀವು. ಹಿಂಗಾಗಿತ್ತತಿ ಒಂದು ಕತಿ ಹೇಳ್ತೀನಿ, MLA ಬರತ್ತ ಕೇಳ್ರಿ. ಧಾರವಾಡದಾಕಿ, ಗದಗದಾಕಿ, ವಿಜಯಪುರದ 3 ಮಂದಿ ಅಕ್ಕಂಗಿಯರು ಕೂಡಿ ಸಿರಿಸಲ್ಕ್ ಹೊಂಟಿದ್ರಂತ. ಅದ್ರಾಗ ಆಂಧ್ರದವ, ಅವನಿಗೆ ಕನ್ನಡ ಬರ್ತಿತ್ತಿಲ್ಲ. ಯಾವ್ರ ಅಂತಂದ್ರೆ ಏವ್ರಂಡಿ ಅಂತಾರೆ. ಕಡೆ ಊರಿಗೆ ಯಾವ ಊರು ಬಂದಂದ್ರೆ ಏನಂತಾರ? ಏವ್ರಂಡಿ. ಅವ ಪಾಪ ಕರ್ನಾಟಕದವ ಸಿರಿಸಲ್ಕ್ ಹೊಂಟಿದ್ದ. ಧಾರವಾಡದಕ್ಕಿ, ಗದಗಿನಕ್ಕಿ, ವಿಜಯಪುರದಕ್ಕಿ 3 ಮಂದಿ ಅಕ್ಕಂಗಿಯರು. ಅವರು ರಾಯಚೂರು ಶನಿವಾರ ನಾವು ಏನಂದ ಯಮ್ಮ ಏವ್ರಂಡಿ. ಅವ್ರು 3 ಮಂದಿ ಇವೇನ ಹಿಂಗ್ಯಾಕ ಅನ್ನಕತ್ತ ನಮಗೆ ಆಯ್ಕೆ ಹಿಂಗೋ ಮತ್ ಮಂತ್ರಾಲಯ ಬತ್ತು.
ಏರಂಡಿ ಒಂದು ಮಾತ ಕಟ್ಟ ಕಡೆಗೆ ಸಿರಿಸಾಲ ಸನಿ ಬತ್ತು 3 ಮಂದಿ ಅಕ್ಕಂಗಿರಿಗೆ ಭಾಳ ಏನಂತಾರ ಎದ್ಯಾಗ ಹೋಟ್ ಹೊಡೆದಂಗ ಆಗಿತ್ತು ಅದ್ರಾಗ ನಮ್ಮ ಧಾರವಾಡ ಮಂದಿ ಗೊತ್ತಲ್ಲ ನಿಮಗ ಹುಬ್ಳಿ ಧಾರವಾಡ ಗಂಡು ಮೆಟ್ಟಿದ ನಾಡದು ಸೊಟ್ಟಿಗೆ ಎದ್ದಳಕಿ ಈಕಿ ಧಾರವಾಡ ರಾಂಡಿ ಗದಗ ರಾಂಡಿ ವಿಜಾಪುರ ರಾಂಡಿ ಮುಚ್ಚರಂಡಿ ಅಂದ ಹಂಗ ನಮ್ದು ಪರಿಸ್ಥಿತಿ ಹಂಗಾಗೈತಿ ನೀವು ಮರಾಠಿ ಒಳಗೆ ಬೈದ್ರು ಬಿಟ್ರು ನಮ್ಗೇನು ತಿಳಿಯಂಗಿಲ್ಲ ಬಹಳ ವರ್ಷದಕ್ಕಿಂತಲೂ ನಮ್ಗೆ ಬಹಳ ಆನಂದ ಆಗೈತಿ ಈ ವರ್ಷ ನೋಡೋಣ ಬದುಕಿದ್ದೇವಂತಂದ್ರೆ ನೀಲಂ ನಗರದೊಳಗೆ ಸೇವೆ ಮಾಡ್ಕೋತ ಇರೋಣಲ್ಲ ಅದು ಭಾಗ್ಯ ಬೇಕು ನೋಡ್ರಿ ಋಣಾನುಬಂಧ ರೂಪೇಣ ಅಂತ ನಂಗೆ ಅದು ಋಣ ಇತ್ತಂತಂದ್ರೆ ಕೊಡ್ತೈತಿ ಬಹಳ ಸಂತೋಷ ನಮ್ಮ ಅಧ್ಯಕ್ಷರಿಗೆ ಹೇಳಿ ನಾನು ಮುಂದಿನ ಸಲ ಬರ್ತೀನಿ ಮುಂದಿನ ಸಲ ಭಕ್ತರ ಕಡೆ ಎಲ್ಲ ಪಟ್ಟಿ ಹತ್ರಿ ಮ್ಯಾಲ ಒಂದು ದೊಡ್ಡದು ಊಟದ ಹಾಲು ಕಟ್ರಿ ಅಂತ ಹೇಳೀನಿ ಇಷ್ಟೆಲ್ಲ ನಿಂತಿರಲ್ಲ ಎಲ್ಲರೂ ಬರೀ 1,000 ರೂಪಾಯಿ ಕೊಟ್ಟರು ಮುಂದಿನ ವರ್ಷ ಕಲ್ಯಾಣ ಮಂಟಪಕ್ಕೆ ಓಪನಿಂಗ್ ಬರ್ತೀನಿ ನೋಡಿ ನಾನು ಹೆಂಗೆ ಮಾಡ್ತೀನಿ ಅಧ್ಯಕ್ಷರೇ ಹ್ಞೂ ಅಂದಾರು ನೀವು ಯಾವಾಗ ಪೋತಿ ಬುಕ್ ಮಾಡ್ತೀರಿ ಬೇಕಾದ್ರೆ ಒಂದು 2 ತಿಂಗಳು ನಿಮ್ಮಲ್ಲೇ ನಿಂಡಿರ್ತೀನಿ ಕಲ್ಯಾಣ ಮಂಟಪ ಆಗತ್ತ ಆಯ್ತು ಸುಮಾರು ಒಂದು 2,000 ಜನ ಮೇಲಿದ್ದೀರಿ 1,100 ಕೊಟ್ರೆ ಏಟಾಗ್ತದ ತಮ್ಮ ಸಿಮೆಂಟ್ ಬರಂಗಿಲ್ಲ ಅಟ್ಟಕ್ಕ 20 ಲಕ್ಷ ಅಧ್ಯಕ್ಷರೇ ಚೆಕ್ ಬುಕ್ ಬರ್ಕೋರಿ ಇವ್ರ ಕಲೆ ಇವ್ ನೀವು ಮಾಡುವ ಅಪೇಕ್ಷೆ ಐತಿಲ್ಲ ಮೇಲಿನ ಬಿಡ್ಲಿಂಗ ನೀವು ತಳ ಕೊತ್ತವ್ರು ನೀವು ಹೂ ಅಂದ್ರೆ ಮುಂದಿನ ವರ್ಷ ಓಪನಿಂಗ್ ಆಗ್ತದೆ ಈ ಕೂರ್ದಿಂದ ಏನು ಆಗಂಗಿಲ್ಲ ಇವು ಸೋಮ ಚಿಪಾಟಿ ಮೇಲೆ ಧ್ಯಾನ ಪಟಾಟಿ ಮೇಲೆ ಏನಾಗಂಗಿಲ್ಲ ಕರ್ನಾಟಕದಾಗ ಅವ್ರಿಗೆ ಫ್ರೀ ಕೊಟ್ಟಾರ ಮಹಾರಾಷ್ಟ್ರದೊಳಗೆ ನಿಮ್ಗೆ ಫ್ರೀ ಕೊಟ್ಟಾರ ನೋಡು ನಿಮ್ದು ಎಂಥ ಭಾಗ್ಯ ಅಂದ್ರೆ ಭಾಗ್ಯಲಕ್ಷ್ಮಿ ಕೊಟ್ಟಾರೇನ ಮಹಾರಾಷ್ಟ್ರದಾಗಿಲ್ಲ ನೀವು ಮಹಾರಾಷ್ಟ್ರದವ್ರು ಇಲ್ಲೇ ಇಲ್ಲ ಒಟ್ಟು ಕರ್ನಾಟಕದವ್ರು ಬಂದಿದ್ದವ್ರೆ ಇಲ್ಲಿ ಹೌದಿಲ್ಲ ನಾನೊಂದು MLA ಮಾತಾಡ್ದಂಗೆ ಮಾತಾಡ್ತೀನಿ ನೋಡಿ ಬಂದ್ರಿ ಇಲ್ರಿ ಅಪ್ಪ ಏಚ ಆರಾಮಿದ್ಯಾ ಅಜ್ಜನ ಪರಿಸ್ಥಿತಿ ಇನ್ನೊಂದು ಮಾತು ಹೇಳ್ತೀನಿ ನಿಮ್ಗೆ ಗುರುವಿನ ಕೃಪಾ ಎಷ್ಟು ಬಲಿಷ್ಠದ ಅಂತ ತಿಳ್ಕೋರಿ ನಾನು ಸುಮಾರು ರಥದೊಳಗೆ ಕೂತು ಸುಮಾರು 8 ಮನಿ ಒಳಗೆ ಹೋಗಿ ವಿಶ್ರಾಂತಿ ಮಾಡೀನಿವ ಇವತ್ತ ಸಂಪೂರ್ಣ ಅಕ್ಕಲಕೋಟಿ ಶರಣರ ಕೃಪಾ ಆಶೀರ್ವಾದ ನಿಮ್ಮ ಅಪ್ಪಗಳಿಗೆ ಆಗ್ಯದ ಅಂತ ಎಷ್ಟು ತಾಸು ಕೊಟ್ಟಾರ ಅವರು ನನಗೆ ಹಾಕೊಂಡ್ರೆ ಅಂದಿದ್ರೆ ನನಗೆ ಚಟ್ಟನೇ ಕಟ್ಟಬೇಕಾಗಿತ್ತು ನನ್ನ ಕೈಲಿ ಆಗಲ್ಲ ಮೊದಲೇ ನಮ್ಮ ಸ್ವಂತ ಆಪರೇಷನ್ ಆಗ್ಯಾವ ಅದು ಯಾಕಂದ್ರೆ ಹಂಗೆ ಕುಂಡಿರ್ತಾರೆ ಯಾಕಂತಂದ್ರೆ ಒಂದು ಗುರುವಿನ ಬಲ ಶಕ್ತಿ ಅವ್ರ ಬಲಿ ಇದ್ದಾಳೆ ಕುಂಡಿರ್ತಾರೆ ಕುಂಡ್ರಕ್ಕೆ ಬರಂಗಿಲ್ಲ ಆಕ್ಚುಲಿ ನೋಡಿದ್ರೆ ಅವ್ರು ಇಳಿಬೇಕಾಗಿತ್ತು ಸುಮಾರು 48 ದಿನಗಳ ಕಾಲ ನೀರು ಇಲ್ಲ ಅನ್ನ ಇಲ್ಲ ಕೂತಾರಲ್ಲ ನರಗಳು ಬಹಳ ವೀಕ್ ಆಗಿರ್ತೈತಿ ಅಷ್ಟಾದ್ರೂ ಬಿ ಕೂಡ ಸದ್ಗುರುನಾಥನ ಕಾರ್ಯ ಇದು ಹಂಗ ಬಿಡಬಾರ್ದಂತ ಹೇಳಿ ಸಮರ್ಥದಿಂದ ಸುಮಾರು 6-7 ತಾಸು ಕೂತು ಈ ಮತ್ತ ಕುಂಡ್ರಿಸಿವಿನ ಆ ಸ್ವಾಮಿ ಹಣಿವರ ಎಟ್ಟು ಕ್ಯಾಪ್ ತೆಗಿಬೇಕು ನಾನು ಕುಂಡ್ರಿಸೀವಿ ಮತ್ತು ಒಂದು 4 ಮಂಗಳಾರತಿ ಆಡಮ್ಮ ಒಂದರ ಮೇಲೆ ಬೇಡ ಹೋಲಿದ್ 9-10 ತಕ್ಕ ಬ್ಯಾಡು ಅಪ್ಪ ಅನ್ನಗತ್ತನ ಒಳಗೆ ಗೊತ್ತು ಒಂದು ಪದ್ಯ ಹಾಡೋಣ ಅಷ್ಟರೊಳಗೆ ಅವ್ರು ಬರ್ತಾರ ಮಂಗಳಾರತಿ ಮುಗಿದ್ರೊಳಗೆ ಬಂದು ಗುರುಗಳ ದರ್ಶನ ತಗೊಂಡು ಹೋಗ್ತಾರ ನೀವು ನಿತ್ತಲ್ಲೇ ಸದ್ಗುರುನಾಥ್ ಯಾವ ರೀತಿ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢಪ್ಪ ಹೆಂಗ ಕೈಲಾಸದೊಳಗೆ ಕುತ್ತಾಳ ಹೆಂಗ ಅಲಂಕಾರ ಇರ್ತದಲ್ಲ ಅವನೇ ಹುಬ್ಬಳ್ಳಿ ಸಿದ್ಧಾರೂಢ ಹುಬ್ಬಳ್ಳಿ ಬಿಟ್ಟು ನೀಲಂ ನಗರದೊಳಗೆ ಬಂದಾನ ಕಣ್ತುಂಬ ನೋಡಿ ಆನಂದ ಪಡ್ರಿ ಈಗ ಮಂಗಳಾರತಿ ಚಾಲು ಆಗುತ್ತದೆ ಏನಿರ್ತಮ್ಮ लगे
ಬೆಳಗ್ಗೆ ಭಕ್ತಿಲಿ ಬೆಳಗಿರು ಭಾವದೊಳಗೆ ಪ್ರಕಾರಕ್ಕೆ ಹತ್ತಿರಿಸುವಗೆ ಶೃಂಗಾರನಾಟದಲ್ಲಿ ವ್ಯಾಪುತನಾದ ಶೃಂಗಾರನಾಟದಲ್ಲಿ ಮಂಗಲ ಪಾಡೋಣ ಸಮರ್ಪಣೆಯ ಬೇಡೋಣ ಕರುಣಯ ಕರುಣರಿಗೆ ಸಂಕಲ್ಪನೆಂದು ಗುರು ಅರಗೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಯಾತ್ರೆಯ ಮಾಡಿದವರಿಗೆ ಯಾತ್ರೆಯ ಮಾಡುತ್ತ ಶಾಸ್ತ್ರವ ಹೇಳುತ್ತ ಜಗತ್ತವ ಮಾಡಿದವರಿಗೆ ಅಂಕಲ ಕೋಟಿಯ ಒಡೆಯ ಜನಸಿರುವ ಚಿತ್ತರವನ ಶೇಖರಿಗೆ ಒಡೆಯರ ಪಾಲಕ್ಕೆ ಪರಮಾಣು ಕಲುವೆ ಆರತಿ ಬೆಳಗೋಣ ಮಾತು ನಿರಂಜನ ಮಾಧವಿಂದುಗಳಾಗಿ ಗಂಟಸ್ನೇಹಿತರು